ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಕ್ಸ್ಕ್ಯೂಸ್ ಮೀ ಸರ್. Yes. ನೋಡಿದ್ರ ಅತ್ಗೆ ಈ ಮುಖ ನೋಡೋದಿಕ್ಕೆ ಜಿಮ್ಮಿಗೆ ಬರ್ಬೇಕಿತ್ತಾ? ಏನು ಮಾರಿಗುಡಿ ಬುಲ್ಡೋಸರು ಜಿಮ್ ಮಾಡಕ್ ಬಂದ್ಬಿಡೈತೆ. ಏಯ್ ಸೀಸತ್ ಕಡ್ಡಿ ಪೊಗ್ರ. ನನಗ್ ಪೊಗರು, ನೀನ್ ಹಿಂಗೆ ದಪ್ಪ ಆಯ್ತಿದ್ರೆ ನಿನಗ್ ಸುಗರು. ಸೀನಾ, ಹೆಣ್ಮಕ್ಳು ಇವತ್ತೆಲ್ಲ ಮಾತಾಡ್ಬಾರ್ದು ಕಣೋ. ನೋಡಿ ಅದಕ್ಕೆ ಮತ್ತೆ ಮಾತಿದ್ರೆ ಜಗಳಕ್ಕೆ ಬರ್ತಾಳೆ. ಸೀನಾ, ಅವಳು ಬಂದಿರೋದು ಜಗಳ ಮಾಡೋದಿಕ್ಕಲ್ಲ, ಜಿಮ್ ಸೇರ್ಕೊಂಡು ಸ್ಲಿಮ್ ಆಗೋದಿಕ್ಕೆ. ಆನೆ ಮರ ಹತ್ತದು ಒಂದೇ, ಇವಳು ಸಣ್ಣ ಆಗೋದು ಒಂದೇ. ಅಣಬೆ ಮರ ಆಗೋದು ಒಂದೇ, ಈ ಅಡ್ನಾಡಿ ಉದ್ದಾರ ಆಗೋದು ಒಂದೇ. ನೋಡು ರಶ್ಮಿ, ಸ್ವಲ್ಪ ಸುಮ್ಮನೆ ಇರು. ನೀನ್ ಸಣ್ಣ ಆಗ್ಬೇಕೋ ಬೇಡವೋ? ನೀವ್ ಹೇಳ್ತಿದ್ದೀರಾ ಅಂತ ಸುಮ್ನಾಗ್ತಾ ಇದ್ದೀನಿ. ನೋಡ್ತಾ ಇರಿ ಅತ್ಗೆ, ನಮ್ ಮುಂದೆ ನಿಂತ್ಕೊಂಡ್ ಮೆರ್ದಾಡ್ದವ್ರಿಗೆಲ್ಲ ಹೆಂಗ್ ಉತ್ತರ ಕೊಡ್ತೀನಿ ಅಂತ. ಫುಲ್ಲು ಸ್ಲಿಮ್ ಆಗಿ ಮಾರಿಗುಡಿಲಿ ಕ್ಯಾಟ್ ವಾಕ್ ಮಾಡ್ತಾ ಇದ್ರೆ ಹಾಗೆ ನೋಡಿದ ಜನ ಹೇಳ್ತಾರೆ ಅದು ಕ್ಯಾಟ್ ವಾಕ್ ಅಲ್ಲ, ಎಲಿಫೆಂಟ್ ವಾಕ್ ಅಂತ. ನಿಮ್ಮ ಅಜ್ಜಿ ಏನೊಂದು ತೆಗ್ದು ಬಿಟ್ಟ ಅಂದ್ರೆ ಇವ್ರು ಸುಮ್ಮನಿರ್ತೀರಾ ಪ್ಲೀಸ್? ಸೀನಾ, ನಮ್ಮ ಹುಡುಗಿ ಸಣ್ಣ ಆಗ್ಬೇಕು ಅಂತ ಸೀರಿಯಸ್ ಆಗಿ ಡಿಸೈಡ್ ಮಾಡಿದಾಳೆ. ನಿಮ್ಮಲ್ಲಿಂದ ಇದೇ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾಳೆ. ಇಲ್ಲಿ ಟ್ರೈನರ್ ಯಾರು? ಸದ್ಯಕ್ಕೆ ನಾನೇ. ನಮ್ ತಾಯಣ್ಣ ಈ ಜಿಮ್ ಬೇಡ, ಪಕ್ಕದೂರಿನ ಜಿಮ್. ರಶ್ಮಿ ಬಾ 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 ಬಾ. ಅದಿರೋದು 18 ಕಿಲೋಮೀಟರ್ ದೂರದಲ್ಲಿ. ನನ್ನ ಮಾತು ಕೇಳು ರಶ್ಮಿ. ಸೀನಾ, ಇನ್ಮೇಲೆ ನೀವಿಬ್ರು ಜಗಳ ಆಡೋ ಹಂಗಿಲ್ಲ. ಆಮೇಲೆ ಸೀನಾ, ಇವಳಿಗೆ ಇನ್ಮೇಲಿಂದ ಸೀರಿಯಸ್ ಆಗಿ ವರ್ಕೌಟ್ ಹೇಳ್ಕೊಡ್ಬೇಕು ನನಗೋಸ್ಕರ ಪ್ಲೀಸ್. ಆಯ್ತು, ಅದಕ್ಕೆ ನಿಮ್ಗೋಸ್ಕರ ಹೇಳ್ಕೊಡ್ತೀನಿ, ಬೇರೆಯವ್ರಿಗೋಸ್ಕರ ಅಲ್ಲ. ನಾನು ನಿಮ್ಗೋಸ್ಕರನೇ ಒಪ್ಕೋತಾ ಇರೋದತ್ಗೆ. ಇಲ್ಲಾಂದ್ರೆ ಈ ರಶ್ಮಿನ ಪಳಗ್ಸಕ್ಕಾಗತ್ತಾ? ಅಯ್ಯಯ್ಯೋ, ದೇವರಣೆಗ್ಲೂ ಇಲ್ಲ. ನಿನ್ನ ಪಡುತ್ತವನ್ನ ಟ್ರೈನರ್ ಅವನಲ್ಲ, ಏನ್ ಹೇಳ್ತಾರೋ ಮಾವುತ್ತ ಅಂತಾರೆ. ರಶ್ಮಿ, ಸೀನಾ ಈಗ ತಾನೇ ಹೇಳಿ ತಾನೆ ಜಗಳ ಆಡಬಾರ್ದು ಅಂತ. ಸೀನಾ, ಇನ್ಮೇಲಿಂದ ಇವಳಿಗೆ ಟ್ರೈನ್ ಕೊಡೋ ಜವಾಬ್ದಾರಿ ನಿಂದು. ಆಯ್ತು, ಬಾರೇ ಜೇಸಿ. ರಶ್ಮಿ ಮೇಡಮ್, ಬನ್ನಿ ಹೋಗೋಣ. ಏಯ್ ವಾಟರ್ ಬಾಟ್ಲಿ ಏನಾದ್ರೂ ಸುಮ್ಮನೆ ತರ್ಲೆಗಿರ್ಲೆ ಮಾಡಿದ್ಯೋ ಹಂಗೆ ಬುರುಡೆ ಹೊಡೆದಾಕ್ಬಿಡ್ತೀನಿ. ನನ್ನ ಬುರುಡೆ ಬೇಕಾದ್ರೆ ಹೊಡೆದಾಕು, ಆದ್ರೆ ಇಲ್ಲಿರೋ ಯಾವ ಐಟಮ್ನ ಹೊಡೆದಾಕ್ಬೇಡ. ನಮ್ಮ ಓನರ್ ಬಂದ್ರೆ ನನ್ನ ಮುಕ್ ಕೊಡ್ತಾನೆ ಅಷ್ಟೇ. ಹೇಳ ಪ್ರಶಾಂತ, ಅವನು 2 ಲಕ್ಷ ಕ್ಯಾಶು 30 ಗ್ರಾಮ್ ಬಂಗಾರ ಅಂತ ಹೇಳ್ತಾ ಇದ್ದಾನೆ. ಅಪ್ಪಯ್ಯ, ಆ ಶಿವ 2 ಲಕ್ಷ ಕ್ಯಾಶು 30 ಗ್ರಾಮ್ ಬಂಗಾರ ಕೊಡ್ತೀನಿ ಅಂತ ಅವನಂತೆ. ಬೇಕಾದ ಆನ್ ಮಾಡು. ಲೋ ಮರಿ, ಹಾಂ ಹೇಳಿ ಸರ್. ನೀರು ಪಾದಕ್ಕೆ ಬಂದರೆ ಯಾರು ತಿರುಗಿ ನೋಡಲ್ಲ. ಸೊಂಟದವರೆಗೂ ಬಂದರೆ ಈಜಾಡೋಣ ಅನಿಸುತ್ತೆ. ಕುತ್ತಿಗೆವರೆಗೂ ಬಂದರೆ ಮೇಲಕ್ಕೆ ಬರೋಣ ಅನಿಸುತ್ತೆ. ಮೂಗವರೆಗೂ ಬಂದರೆ ಬದುಕಿದ್ರೆ ಸಾಕಪ್ಪ ಅನಿಸುತ್ತೆ. ಈಗ ಶಿವಗೆ ಕುತ್ತಿಗೆವರೆಗೂ ಬಂದಿದೆ, ನೀನು ಮೂಗವರೆಗೂ ಬರೆಸ್ಬೇಕು ಕಣೋ. ಹೇಳೋ, 5 ಲಕ್ಷ ಕ್ಯಾಶು 50 ಗ್ರಾಮ್ ಬಂಗಾರ ಕೇಳು. ಶಿವಗೆ ನೀನು ಕೇಳೋದು ಉಸಿರು ಕಟ್ಟಿಸ್ಬೇಕು. ಕೊಡ್ತಾನೆ, ಅವನ ತಂಗಿಗೋಸ್ಕರ ಏನು ಬೇಕಾದರೂ ಕೊಡ್ತಾನೆ, ಎಷ್ಟು ಬೇಕಾದರೂ ಕೊಡ್ತಾನೆ. ಕೇಳು. ಸರಿ ಸರ್. ಆ ಶಿವು ಪಂಚಾಯತಿಲಿ ನನ್ನನ್ನು ಮುಂದೆ ಕೂರಿಸ್ಕೊಂಡು ಅವನೇ ನ್ಯಾಯ ಕೇಳೋಷ್ಟು ದೊಡ್ಡವನಾಗ್ಬಿಟ್ನ. ಇನ್ನು ಆರಂಭ, ಅಂತ್ಯ ಘನಘೋರವಾಗಿರುತ್ತೆ. ನೋಡೋ ಸೀನಾ, ಇನ್ನೊಂದು 21 ದಿವಸಕ್ಕೆ ನನ್ನ ಮದ್ವೆ. ಅಷ್ಟರಲ್ಲಿ ನಾನು 6 kg ಸಣ್ಣ ಆಗ್ಬೇಕು. ಅವಾಗ ಆಲಿಯಾ ಭಟ್ ತರ ಕಾಣ್ತೀನಲ್ವಾ? ಯಾವ ಬಟ್ಟು? ಆಲಿಯಾ ಭಟ್. ಆಲೂಗೆಡ್ಡೆ ತೂಕ ಮಾಡೋ ಕುಂಟಾಲ್ ಬಡ್ತಾ ಇರೋ ನೀನು ಆಲಿಯಾ ಭಟ್ಟ? ಫಸ್ಟ್ ಕೈಲಿರೋ ಬಟ್ನ ಸರಿಯಾಗಿ ಎತ್ತು. ಹೌದಾ? ಹಂಗೆ ಎತ್ತು ಹೊಡೆದಾಕ್ಬಿಟ್ಟು. ಲಕ್ಷ್ಮಿ ಮೇಡಮ್, ಕನ್ನಡಿ ಮಾತ್ರ ಹೊಡೆದಾಕ್ಬಿಡಿ. ಹಿಂದಕ್ಕೆ ಹೋಗಿ. ಹಾಕ್ ಬಾ ದಾರಿಗೆ. ಅದೇ ದಾರಿಗೆ ಬರ್ತಾ ಇದ್ದೀನಿ.
ಈಗ ನಿಂಗೇನು ಆಲಿಯಾ ಭಟ್ ತರ ಕಾಣ್ಬೇಕಷ್ಟೇ ತಾನೆ, ಅವ್ರಮ್ಮನ್ ತರ ಕಾಣಂಗು ಮಾಡ್ತೀನಿ. ಫಸ್ಟು ಡಂಬಲ್ಸ್ ಎತ್ತು. ಆಯ್ತಾಯ್ತು, ಆ ಡಂಬಲ್ ಸಾಕು. ಇವಾಗ ಇದನ್ನ ಎತ್ಕೋ. ಏಯ್ ಸೀನಾ, ಬೇಕು ಬೇಕು ಅಂತ ಜಾಸ್ತಿ ತೂಕ ಇರೋದ್ ಕೊಡ್ತಾ ಇದ್ಯಾ? ಅದು ಬರೀ 7.5 kg ಕಣೆ. ಹೌದಾ? 25 kg ಮೂಟೆನೇ ಸಲೀಸಾಗಿ ಎತ್ತೋ ನನ್ಗೆ. ಇದ್ಯಾಕೋ ಎತ್ತಕ್ಕೆ ಆಗ್ತಿಲ್ವಲ್ಲೋ? ಅದಕ್ಕೆ ಇದನ್ನ ಜಿಮ್ಮು ಅಂತ ಹೇಳೋದು. ಒಂದೊಂದ್ ಪಾರ್ಟ್ಗೆ ಒಂದೊಂದ್ ತರ ಎಕ್ಸರ್ಸೈಸ್ ಇರುತ್ತೆ, ಅದನ್ನ ಹೋಯ್ತಾ ಹೋಯ್ತಾ ನಿಧಾನ ಕೇಳ್ಕೊಡ್ತೀನಿ. ಆಮೇಲೆ ಮುಖ್ಯವಾಗಿ ನೀನು ಡಯಟ್ ಮಾಡ್ಬೇಕು. 5 kg ಅನ್ನ ಮುಖ್ಯಲ್ಲ, ಅದನ್ನ ಬಿಡಬೇಕು. ಅಯ್ಯೋ ತಲೆ ಕೆಡಿಸ್ಕೊಬೇಡ ಬಿಡ, ನಾನು ಹಂಗೆ ಸ್ಪೂನಲ್ಲಿ ತಿಂತೀನಿ. ನಾನ್ ಹೇಳಿದ್ದು ಅನ್ನನೇ ತಿನ್ಬಾರ್ದು ಅಂತ ಕಡೆ ದುಡುಗ್ಲಿ. ಹೌದಾ? ಕನ್ನಡಿ ರಶ್ಮಿ ಮೇಡಮ್, ಕನ್ನಡಿ ಸುದ್ದಿಗೆ ಮಾತ್ರ ಬರಬೇಡಿ. ಹಿಂದೆ ಅನ್ನ ತಿನ್ಬೇಡಿ ಅಂತ ಅಂದೆ ಅಷ್ಟೇ. ಅಂದ್ರೆ ಚಪಾತಿ ತಿನ್ಬೇಕು, ಅದು 2. ಆಮೇಲೆ ಅದನ್ನು ಊಟಕ್ಕೆ ಮುಂಚೆನಾ ಊಟ ಆದ್ಮೇಲೆ ಅಂತ ಜೋಕ್ ತರ ಪ್ರಶ್ನೆ ಕೇಳಬೇಡಿ. ಅಯ್ಯೋ, ಊಟದ ವಿಷಯದಲ್ಲಿ ಯಾವನಾರ ಜೋಕ್ ಮಾಡ್ತಾನೇನೋ. ಊಟಕ್ಕಿಂತ ಮುಂಚೆನೆ ತಿಂತೀನಿ ಬಿಡು. ಆಮೇಲೆ ಮೊಟ್ಟೆ ತಿನ್ಬೇಕು. ಏ ಬರೀ ಮೊಟ್ಟೆ ಚೆನ್ನಾಗಿರಲ್ಲ ಕಣೋ, ಅದಕ್ಕೆ ರೈಸ್ ಹಾಕ್ಬೇಕು, ಅವಾಗ ಎಗ್ ರೈಸ್ ಆಗತ್ತೆ. ಅದ್ ಸಖತ್ತಾಗಿರತ್ತೆ, ಅದನ್ನೇ ತಿಂತೀನಿ. ಆಯ್ತಮ್ಮ ಆಲಿಯಾ ಭಟ್ಟು. ಆಮೇಲೆ ಒಂದಷ್ಟು ಪೌಡರ್ಗಳು ಹೇಳ್ತೀನಿ, ಅದನ್ನೆಲ್ಲ ತಗೋಬೇಕಣೆ. ಲೋ, ಯಾವ ಕಾಲದಲ್ಲಿ ಇದೆಯೋ ನೀನು? ನಾವೆಲ್ಲ ಫೇಸ್ ವಾಶು ಫೇಸ್ ಕ್ರೀಮ್ ಹಾಕೋರಮ್ಮ, ಪೌಡರ್ ಗಿಡ್ರು ಕಾಲ ಎಲ್ಲ ಹೋಯ್ತು. ನಾನ್ ಹೇಳಿದ್ ಪ್ರೋಟೀನ್ ಪೌಡರ್ ಕಣೆ. ಓ ಅದಾ? ಸರಿ ಸರಿ. ಆಮೇಲೆ ಒಂದಷ್ಟು ಹಣ್ಣುಗಳು ತರಕಾರಿಗಳು ತಿನ್ಬೇಕು. ಆಮೇಲೆ ಬೇಕರಿ ಐಟಮ್ ಎಲ್ಲ ಮುಕ್ಕಂಗಿಲ್ಲ ಮೈನ್ ಮೇಲಿಂದ. ಎಣ್ಣೆಲ್ ಕರ್ದಿರೋದಂತೂ ಮುಟ್ಲೇಬಾರ್ದು. ಏನು ಫುಡ್ 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 ಐ ಡೋಂಟ್ ಲೈಕ್ ಇಟ್, ಐ ಅವಾಯ್ಡ್. ಬಟ್ ಫುಡ್ ಲೈಕ್ಸ್ ಮೀ, ಐ ಕಾಂಟ್ ಅವಾಯ್ಡ್. ಜಾತ್ರೆಗೆ ಹೋಗ್ತಿದ್ದೀನಿ, ಎಮ್ಮೆನ ಕರೆಸಿ ಎಕ್ಸರ್ಸೈಸ್ ಮಾಡ್ಸಂಗೆ ಆಗೈತೆ ನನ್ನ ಪರಿಸ್ಥಿತಿ. ಏಯ್ ಏನೋ ಅದ್ ಗೊಣಗ್ತಾ ಇದ್ಯಾ? ಗ್ಲಾಸ್ ಎಲ್ಲ ಹೊಡೆದಾಕ್ಬೇಡ ರಶ್ಮಿ. ನಿನಗೆ ಹೆಂಗ್ ಬೇಕು ಹಂಗೆ ಮಾಡು ಅಂತ ಹೇಳಕ್ ಬಂದೆ ಅಷ್ಟೇ. ಇವಾಗ ಈ ಎಕ್ಸರ್ಸೈಸ್ ಸಾಕು, ಬಾ ಬೇರೆದ್ ಹೇಳ್ಕೊಡ್ತೀನಿ. ಇದೇನ್ ನಡ್ಕೊಂಡು ಹೋಯ್ತಾ ಇದೀಯಾ? ಓಡ್ಬೇಕಣಮ್ಮಿ, ಅವಾಗ್ಲೇ ಆಲಿಯಾ ಭಟ್ ಆಗೋದು. ಓಡು ಓಡು, ಓಡು ಓಡು, ನಿಲ್ಸ್ಬೇಡ, ನಿಲ್ಸ್ತಾ ಇದೆಯಲ್ಲ. ಮೂಟೆ ಏನ್ ಹಿಂಗೂ ಸುರು ಬಿಡ್ತಿದ್ಯಾ? ಹೊಗೆಗೆ ಹಾಕ್ಸ್ಕೊಬಿಟ್ಯಾ ಹೆಂಗೆ? ಓಡು ಓಡು, ಇವತ್ತಿಗೆ ಸಾಕು ಮಾಡಿದ್ದು, ಮನೆಗೆ ಓಡು. ಆಗ್ತಿಲ್ಲ ಕಣ, ಆಗಲ್ಲ ನನಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.